ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಹೆಚ್ಚು ಒಂದು ಪ್ರಾಡಕ್ಟ್ ಮಾರಾಟ ಆಗ್ತಾ ಇದೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ. ಆ್ಯಂಡ್ ಕಳೆದ ಒಂದು ವಿಡಿಯೋ ಮಾಡಿದ್ದೆ ನಾನು ಪ್ಯಾಕಿಂಗ್ ಜಾಬ್ ರಿಲೇಟೆಡು. ಸೊ ಅದ್ರ ಬಗ್ಗೆ ಕೂಡ ಇಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಫ್ಯಾಬ್ರಿಕ್ ಬಗ್ಗೆ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ತುಂಬಾ ಸ್ಮೂತ್ ಇದೆ. ಆ್ಯಂಡ್ ನೋಡ್ತಾ ಇದ್ದೀರಿ ಫ್ಯಾಬ್ರಿಕ್ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಅಲ್ವಾ. ಸೊ ಫ್ಯಾಬ್ರಿಕ್ಕು ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿದು, ಯಾವುದೇ ರೀತಿ ಕ್ವಾಲಿಟಿಲಿ ಕಾಂಪ್ರಮೈಸ್ ನಾವು ಮಾಡ್ಕೋತಾ ಇಲ್ಲ. ಆ್ಯಂಡ್ ಇದು ನಮಗೆ ಹೋಲ್ಸೇಲ್ ಪ್ರೈಸಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಒಂದು ಪ್ರೈಸ್ಗೆ ಇದು ಸಿಗ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಆಲ್ರೆಡಿ ನಾನು ಹಳೆ ವೀಡಿಯೋಸ್ಗಳಲ್ಲಿ ನಿಮಗೆ ಮಾಹಿತಿ ಕೊಟ್ಟಾಗಿದೆ. ಸೊ ಇವಾಗ ಈ ನಾನು ಮಾಡೋಂಥ ಪ್ರಾಡಕ್ಟ್ಗೆ ಮೇನ್ ಬಂದಿರೋಂಥ ಡಿಮ್ಯಾಂಡ್ ಇವೆರಡು ಕಲರು. ಆ್ಯಂಡ್ ಇಲ್ಲೆಲ್ಲ ಕಟ್ಟಿಂಗ್ಸ್ ಮಾಡಿ ನಾನು ಇಟ್ಟಿದ್ದೀನಿ ಸಪ್ರೇಟಾಗಿ. ಬ್ಲೂ ಕಲರ್ದು ಕೂಡ ಇವಾಗ ಕಟ್ಟಿಂಗ್ ಮಾಡಬೇಕು. ಸೊ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿ. ಇವಾಗ ಇವಂದರೆ ಇಬ್ಬರಿಗೆ ನಾನು ಇವಾಗ ಪ್ಯಾಕಿಂಗ್ ಕಳಿಸ್ತಾ ಇರೋವಂಥದ್ದು. ಸೊ ಇದಕ್ಕೋಸ್ಕರ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಪೀಸಸ್ಗಳನ್ನ ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಬ್ಲೂ ಕಲರ್ದು ಕೂಡ ಒಂದು ಪ್ರಾಡಕ್ಟಿಗೆ ಒಂದು ಪೀಸನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಇದೇ ರೀತಿಯೇ ಫಸ್ಟಿಗೆ ನಾವೇನು ಮಾಡ್ತೀವಿ ಅಂದರೆ ಪ್ರಾಡಕ್ಟದ್ದು ಪೀಸಸ್ಗಳನ್ನು ಕಟ್ ಮಾಡಿ ಇಟ್ಬಿಡ್ತೀವಿ. ನಂತರ ಅದನ್ನು ಸ್ಟಿಚ್ ಮಾಡ್ತಾ ಹೋಗ್ಬಿಡ್ತೀವಿ, ಸ್ವಲ್ಪ ಈಸಿ ಆಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲಿ ತೋರಿಸ್ತೀನಿ ಒಂದು ಪೀಸು ನಾವು ಹೊಲಿಯೋಕೆ ಹೋದರೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಕೂಡ. ಇದರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ, ಓಕೆನಾ. ಇದಲ್ಲದೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಕಾಸ್ಟ್ ಎಷ್ಟು ಬೀಳ್ತಾ ಇದೆ, ಏನೇನು ಕ್ಯಾಲ್ಕುಲೇಷನ್, ಆ್ಯಕ್ಚುಲಿ ನಾವು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತೀವಿ ಇದರಲ್ಲಿ, ಮತ್ತು ಪ್ರಾಫಿಟ್ ಕೂಡ ತೆಗಿತೀವಿ, ಹೇಗೆ ಮಾಡ್ತೀವಿ, ಎಷ್ಟೆಷ್ಟು ಅಮೌಂಟು ಎದಕ್ಕೆ ಹೋಗ್ತಾ ಇದೆ, ಓಕೆ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಉಳಿಯುತ್ತೆ, ಎಲ್ಲವೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ತಿಳಿಸ್ಕೊಡ್ತೀನಿ. ಅದರಿಂದ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಒಂದು ಬಿಸ್ನೆಸ್ಸಲ್ಲಿ ತುಂಬಾ ದುಡ್ಡಿದೆ. ನೋಡೋದಕ್ಕೆ ಚಿಕ್ಕ ಪ್ರಾಡಕ್ಟ್ಗಳು ಅನಿಸ್ತಾ ಇದೆ ನಿಮ್ಗೆಲ್ರಿಗೂ, ಇದೇನು ಸೇಲ್ ಆಗುತ್ತೋ ಇಲ್ವೋ ಅಂತ. ಬಟ್ ಅತಿ ಹೆಚ್ಚು ಸೇಲ್ ಆಗುವಂಥ ಪ್ರಾಡಕ್ಟ್ಗಳೇ ಇವೆ ಚಿಕ್ಕ ಎಕ್ಸಸರೀಸ್ ಆ್ಯಕ್ಚುಲಿ, ಓಕೆನಾ. ಇವಾಗ ನಾವು ಟೈಲರಿಂಗ್ ಅಂದಮೇಲೆ ಪ್ರೊಫೆಷ್ನಲಾಗಿ ಹೊಲಿಯೋದಂತಲ್ಲ, ಈ ರೀತಿ ನೀವು ಹೇರ್ ಸ್ಕ್ರಂಚೀಸ್ಗಳನ್ನ ಡಿಫ್ರೆಂಟ್ ಟೈಪಾಗಿ ಮಾಡ್ಬೋದು ಅಂತ ಸುಮಾರು ವೀಡಿಯೋಸ್ಗಳಲ್ಲಿ ನಾನು ಬೇರೆ ಥರದ್ದು ಮಾಡಿದ್ವಿ. ಬಟ್ ಇದು ನಮ್ಮ ಬ್ರ್ಯಾಂಡಲ್ಲಿ ಲಾಂಚ್ ಆಗ್ತಾ ಇದೆ. ನಾವು ನಮ್ಮ ಬ್ರ್ಯಾಂಡ್ ಹೆಸರಲ್ಲೇ ಈ ಒಂದು ಪ್ರಾಡಕ್ಟ್ನ ನಾವು ಮಾರೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ತುಂಬ ಜನ ಬೇಡಿಕೆ ಇತ್ತು ಆ್ಯಕ್ಚುಲಿ. ಸೊ ಇದ್ರ ಬಗ್ಗೆ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೆ, ಬಟ್ ಅದು ಕನ್ಫರ್ಮ್ ಇರಲಿಲ್ಲ. ಬಟ್ ಇವಾಗ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇಬ್ಬರದ್ದು ಇವಾಗ ಒಂದು ಪ್ಯಾಕಿಂಗು ಒಂದು ಮಾಡೋದಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ ಆರ್ಡರ್ಸ್ಗಳನ್ನು. ಸೊ ಅವರು ಆಲ್ರೆಡಿ ನಾನು ಹೇಳಿರ್ತಾರೆ, ಹಳೆ ವಿಡಿಯೋ ನೋಡಿಲ್ಲ ಅಂತಂದರೆ ನಿಮಗೆ ಪ್ಯಾಕಿಂಗ್ ಜಾಬ್ ಬೇಕು ಅಂದರೆ ಆ ಹಳೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅದರಲ್ಲಿ ಏನು ಹೇಳಿದ್ದೀನಿ ಆ್ಯಕ್ಚುಲಿ ಅಂತ. ಸೊ ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ನಂತರ ನೀವು ಮಾಡೋಕ್ಕೆ ರೆಡಿ ಇದ್ದರೆ ಸೊ ಆ ರೀತಿ ನೀವು ಮಾಡ್ಬೋದು. ನಾನು ಆ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಈ ಮಷಿನ್ ಏನಿದೆ ಅಲ್ವಾ, ಈ ಮಷಿನ್ ಬಗ್ಗೆ ಸುಮಾರು ಜನ ಕೇಳಿದ್ರಿ. ಈ ಮಷಿನ್ ಬಗ್ಗೆ ಕೂಡ ಸ್ವಲ್ಪ ಇನ್ನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಇವಾಗ ಏನಿದು ಬಾಬಿನಲ್ಲಿ ದಾರನ ಸುತ್ತಾ ಇದ್ದೀನಿ. ಎಲ್ಲವೂ ಕೂಡ ಆಟೋಮೆಟಿಕ್ ಆಗುತ್ತೆ, ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ಸೊ ನೀವು ಕೂಡ ಬೇಕಂದರೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿರುವಂಥದ್ದು ವಂಡರ್ ಸ್ಟಿಚ್ ಅಂತ ಹೇಳ್ಬಿಟ್ಟು ಉಷಾದಿದು. ಸೊ ಇದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಂದ್ರೆ ಇದು ಮಷಿನ್ನ ನೀವು ಖರೀದಿ ಕೂಡ ಮಾಡ್ಬೋದು. ಆ್ಯಂಡ್ ಇದು ದಾರವನ್ನು ತುಂಬ ಆಟೋಮೆಟಿಕ್ಕಾಗಿ ಈ ರೀತಿ ನೋಡಿ, ತುಂಬ ಈಸಿಯಾಗಿ ವಿತಿನ್ 1 ಸೆಕೆಂಡಲ್ಲಿ ಇದು ಏನಾಗುತ್ತೆ ಅಂದರೆ ಕಂಪ್ಲೀಟ್ ಆಗಿಬಿಡುತ್ತೆ. ಇದು ಇವಾಗ ಇವಾಗ ಸ್ಟಿಚ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಷೀನು ತುಂಬಾ ಅಫೋರ್ಡೆಬಲ್ ಇದೆ, ತುಂಬ ಕಾಸ್ಟ್ಲಿ ಏನಿಲ್ಲ. ಸೊ ಬೇಕಂದರೂ ತೊಗೋಬೋದು. ಆ್ಯಂಡ್ ಇಲ್ಲಿ ನೋಡಿದ್ರೆ ಎಲ್ಲ ನೀಲಿ ಕಲರ್ದು ಈ ಒಂದು ಫ್ಯಾಬ್ರಿಕ್ನ ನಾನು ಇವಾಗ ಕಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇದು ತುಂಬಾ ಒಂದು ಜನ ಇಷ್ಟಪಟ್ಟಿದ್ದಾರೆ ಕಲರ್ನ. ಆ್ಯಂಡ್ ಇದಲ್ಲದು ಕೂಡ ಇನ್ನು ಮಲ್ಟಿಪಲ್ ಕಲರಲ್ಲಿ ಈ ಪ್ರಾಡಕ್ಟ್ ಬರುತ್ತೆ. ಅದಲ್ಲದು ಕೂಡ ಇನ್ನು ಬೇರೆ ಒಂದು ಪ್ರಾಡಕ್ಟ್ಗಳನ್ನ ನಾವು ಲಿಸ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಯಾವುದನ್ನು ಫೈನಲ್ ಮಾಡ್ತೀವಿ ಅದನ್ನು ಲಾಂಚ್ ಮಾಡ್ತೀವಿ. ಸೊ ಮೇ ಬಿ ನೋಡೋಣ ಎಲ್ಲಿಗೆ ಬರುತ್ತೆ ಅಂತ. ಬಟ್ ಆದರೆ ನಾನು ನಿಮಗೆ ಡೈಲಿ ಟು ಡೈಲಿ ಕೆಲವೊಂದು ಹೇಗೆ ಅಂದರೆ ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಿಂದ ಬಿಸ್ನೆಸ್ ಮಾಡೋದು ಹೇಗೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಸುಮಾರು ಜನ ಮಾಡಬೇಕಂತ ಅನ್ಕೋತಾ ಇದ್ದೀರಿ, ಇನ್ನೂ ಮಾಡೋದಕ್ಕೆ ಯಾರು ಸ್ಟಾರ್ಟ್ ಮಾಡ್ತಾ ಇಲ್ಲ. ಕೆಲವ್ರು ಮಾಡ್ತಾ ಇದ್ದಾರೆ. ಸ್ವಲ್ಪ ಧೈರ್ಯ ಮಾಡಿ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ತಾನೇ ಸ್ಟಾರ್ಟ್ ಆಗುತ್ತೆ, ಎಲ್ಲ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಹೆದ್ರಕ್ಕೆ ಹೋಗಬೇಡಿ. ಸೊ ಹೇಗಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡಿ ಹೋಗೋದಲ್ಲ. ಸೊ ಏನಾದರೂ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಕೈಯಲ್ಲಿ ಕೆಲಸ ಇರುತ್ತೆ. ನೀವು ಬೇಕಂದ್ರೆ ರಜಾ ಮಾಡ್ಬೋದು, ಬೇಡ ಅಂದಾಗ ನೀವು ಕೆಲಸವನ್ನು ಮಾಡ್ಬೋದು. ಸೊ ಈ ರೀತಿ ಏನಾದರೂ ಮನೆಯಿಂದ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಪ್ರಾಡಕ್ಟನ್ನು ಹೊಲಿಯೋದಕ್ಕೆ ನನಗೆ ವಿತಿನ್ 3 ಮಿನಿಟ್ಸಲ್ಲಿ ಒಂದು ಪ್ರಾಡಕ್ಟ್ನ ನಾನು ರೆಡಿ ಮಾಡ್ತಾ ಇದ್ದೀನಿ. ಇಬ್ಬರು ಇದ್ದೀರಿ ಅಂತಂದರೆ ಆದಷ್ಟು ಬೇಗನೆ ಇನ್ನೂ ಒಂದು ಕಂಪ್ಲೀಟ್ ಆಗಿಬಿಡುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ ತುಂಬ ಈಸಿ ಇರುತ್ತೆ ಕೂಡ ಮಾಡೋದು. ಆ್ಯಂಡ್ ಈ ಪ್ರಾಡಕ್ಟನ್ನು ನೀವು ಕೂಡ ಸೇಲ್ ಔಟ್ ಮಾಡ್ಬೋದು ಇದೇ ರೀತಿ, ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ನೀವು ಮಲ್ಟಿಪಲ್ ಡಿಫ್ರೆಂಟ್ ಡಿಸೈನ್ಸ್ಗಳು ಕೂಡ ಬರುತ್ತೆ. ಡಿಸೈನ್ಸ್ಗಳಿದ್ದರೆ ಅದನ್ನು ಕೂಡ ನಮಗೆ ಹೇಳ್ಕೊಡಿ ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಆ್ಯಂಡ್ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತೀನಿ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. 1 ಮೀಟರು 2 ಮೀಟರು ತಂದುಬಿಟ್ಟು ಮೊದಲು ಸ್ಯಾಂಪಲ್ ಹೊಲಿದ್ಬಿಟ್ಟು ಸ್ಟಾರ್ಟ್ ಮಾಡಿ, ಓಕೆ. ಸೊ ಆರ್ಡರ್ಸ್ ಬಂದಂಗೆ ಮಾರ್ಕೆಟಿಂದ ಬಟ್ಟೆನ ಖರೀದಿ ಮಾಡಿ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಎಲ್ಲೂ ಕೂಡ ಒಂದೇ ಒಂದು ರಿದಮಲ್ಲಿ ಬರುತ್ತೆ. ಬಟ್ ಆದರೆ ಎಲ್ಲವೂ ಹೇಗೆ ಮಾಡೋದು ಅಂತ ವಿಚಾರ ಮಾಡ್ತಾ ಹೋದ್ವಿ ಅಂತಂದರೆ ಅದು ಯಾವತ್ತೂ ಸ್ಟಾರ್ಟೇ ಆಗೋದಿಲ್ಲ ಆ್ಯಕ್ಚುಲಿ, ಓಕೆನಾ.
ಸೊ ನೀವೇ ನೋಡಿದ್ರಿ ವಿತಿನ್ 3 ಮಿನಿಟ್ಸಲ್ಲಿ ಒಂದು ಪ್ರಾಡಕ್ಟ್ ನಾನು ರೆಡಿ ಮಾಡಿದ್ದೀನಿ. ಇದು ಸೆಕೆಂಡ್ ಒನ್ ನಾನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಇದೇ ರೀತಿಯೇ ನೀವು ಕೂಡ ಹೊಲಿಬೋದು. ಆ್ಯಂಡ್ ಒಂದು ಮೇಜರ್ಮೆಂಟ್ ಅಂತ ಇಟ್ಕೊಂಡ್ಬಿಡಿ. ಮೇಜರ್ಮೆಂಟ್ ತೊಗೊಂಡ್ಬಿಟ್ಟು ಸೊ ನಂತರ ಮೊದಲು ಫ್ಯಾಬ್ರಿಕ್ನೆಲ್ಲ ಕಟ್ಟಿಂಗ್ ಮಾಡ್ತಾ ಹೋಗಿ, ನಂತರ 2ನೇ ದಿನ ಸ್ಟಿಚ್ ಮಾಡ್ತಾ ಹೋಗಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಆದರೆ ಪ್ರಾಡಕ್ಟ್ಗಳನ್ನ ಸ್ಟಾಕ್ ಮಾಡ್ತಾ ಹೋದ್ರಿ ಅಂದರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನಿಮಗೆ ಮಿನಿಮಮ್ ಪ್ರಾಡಕ್ಟ್ ಬಗ್ಗೆ ನಾನು ಹೇಳೋದಾದರೆ ಒಂದು 50 ಪ್ರಾಡಕ್ಟ್ ಸ್ಟಾರ್ಟಿಂಗಲ್ಲಿ ರೆಡಿ ಮಾಡ್ಕೊಳ್ಳಿ. ಸಪೋಸ್ ಆರ್ಡ್ರ್ ಒಮ್ಮೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಂತರ ಟೈಮ್ ತೊಗೊಂಡು ಸ್ಟಾಕ್ ಹೇಗೆ ಹೋಗುತ್ತೋ ಅದೇ ರೀತಿ ನೀವು ಮತ್ತೆ ಅದನ್ನು ಕೆಲಸ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದರಲ್ಲಿ ಮಲ್ಟಿಪಲ್ ಇರುತ್ತೆ ಪ್ರಾಡಕ್ಟು, ಮಲ್ಟಿಪಲ್ ಮಾಡ್ಬೋದು. ಅಥವಾ ನಿಮ್ಗೆ ಇದೊಂದೇ ಮಾಡ್ತೀವಿ ಅಂದರೆ ಇದೊಂದೇ ಇವಾಗ ಸ್ಟಾರ್ಟ್ ಮಾಡಿ, ಮುಂದೆ ಬೇಕಂದರೆ ಮತ್ತೆ ಜಾಸ್ತಿ ಕೂಡ ಮಾಡ್ಕೋಬೋದು ನೀವು. ಓಕೆನಾ. ಆ್ಯಂಡ್ ತುಂಬ ಈಸಿ ಇರುವಂಥ ಪ್ರಾಡಕ್ಟ್ಗಳನ್ನೇ ನಾನು ತಿಳಿಸಿರ್ತೇನೆ ನನ್ನ ಚಾನಲಲ್ಲಿ. ಆ್ಯಂಡ್ ಸುಮಾರು ಜನರಿಗೆ ಇಷ್ಟ ಆಗಿದೆ ಕೂಡ. ಸೊ ಯಾರಾದರೂ ಕಂಪ್ಲೀಟ್ ವೀಡಿಯೋ ನೋಡ್ತಾ ಇಲ್ಲ ಅಂದರೆ ಕಂಪ್ಲೀಟ್ ವೀಡಿಯೋ ನೋಡಿ ಫಸ್ಟಿಗೆ. ಓಕೆ, ನೀವು ಯಾರ ಕೈ ಕೆಳಗಡೆ ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ಹೊರಗಡೆ ಹೇಗಿರುತ್ತೆ ಅಂದರೆ ಕಂಪ್ನೀಸ್ ಜಾಬ್ ಕೊಟ್ಟರು ಕೂಡ ಸೊ ಅವ್ರದ್ದೇ ಆದಂಥ ಕಂಡೀಷನ್ಸ್ಗಳಿರುತ್ತೆ. ಆ ಕಂಡೀಷನ್ಸ್ ಫುಲ್ಫಿಲ್ ಮಾಡಿ ಮನೆ ನೋಡ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ನಿಮ್ಮ ಕೈಲಿರುವಂಥ ಈ ರೀತಿ ಹೊಲಿಗೆ ಕೆಲಸವನ್ನು ನೀವು ಒಂದು ಬಿಸ್ನೆಸ್ಸಾಗಿ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನೀವು ಫ್ರೀ ಇದ್ದಾಗ ಈ ಕೆಲಸ ಮಾಡ್ಬೋದು. ಫ್ರೀ ಇಲ್ಲ ಅಂತಂದರೆ ಯಾರಿಗಾದ್ರೂ ಹೊಲಿಯೋಕೆ ಕೊಟ್ಟು ಹೊಲ್ದು ಕೊಟ್ಟಿರ್ತಾರೆ, ನಂತರ ನೀವು ಆರ್ಡ್ರನ್ನ ಕಂಪ್ಲೀಟ್ ಮಾಡ್ತೀರಾ ಅಲ್ವಾ. ಸೊ ಆ ರೀತಿ ಕೂಡ ನೀವಿಲ್ಲಿ ಮಾಡ್ಬೋದು. ನಾನು 1 ವೀಕಿಂದ ವೀಡಿಯೋನ ಹಾಕಿರಲಿಲ್ಲ ಆ್ಯಕ್ಚುಲಿ. ಸೊ ಕೆಲವರು ಹೇಳ್ತಾರೆ ವ್ಯೂಸ್ಗೋಸ್ಕರ ಮಾಡ್ತಾರೆ, ಸಬ್ಸ್ಕ್ರೈಬರ್ಗೋಸ್ಕರ ಮಾಡ್ತಾರೆ ಅಂತ. ಸೊ ಆ ರೀತಿ ಮಾಡೋದಾಗಿದ್ದರೆ ನಾನು ಡೈಲಿ ಟು ಡೈಲಿ ಇದರಲ್ಲಿ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ದೆ. ಬಟ್ ಏನೋ ಒಂದು ನಿಮಗೆ ಕಲಿಸ್ಬೇಕು, ಕಲಿಸೋದ್ರ ಜೊತೆಗೆ ನಾವು ಕೂಡ ಏನಾದರೂ ಮನೆಯಿಂದ ಮಾಡಬೇಕು ಅನ್ನೋದಕ್ಕೆ ನಾನು ಈ ಕೆಲಸವನ್ನು ಮಾಡ್ತಾಯಿದ್ದೀನಿ. ಸೊ ಕೆಲಸ ನಾನು ಮಾಡೋದು ನಿಮಗೆ ಅಪ್ರಿಷಿಯೇಟ್ ಮಾಡಬೇಕಂತ ಅನಿಸಿದರೆ ಅಪ್ರಿಷಿಯೇಟ್ ಮಾಡಿ, ವೀಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಸುಮಾರು ಜನರವರೆಗೂ ಇದನ್ನು ತಲುಪಿಸಿ ದಯವಿಟ್ಟು ವೀಡಿಯೋನ. ಆ್ಯಂಡ್ ಯಾರ್ಯಾರು ಹೆಣ್ಮಕ್ಳು ತುಂಬ ಕಷ್ಟದಲ್ಲಿದ್ದೀವಿ, ಏನು ಮಾಡೋಕ್ಕಾಗ್ತಾಯಿಲ್ಲ, ಜಾಸ್ತಿ ಓದಿಲ್ಲ ಅಂತಂದರೆ ಹೊಲಿಗೆಯನ್ನು ಕೂಡ ನಾವು ಯಾವ ರೀತಿ ಬಿಸ್ನೆಸ್ ರೂಪಲ್ಲಿ ತರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದರಿಂದ ನಿಮ್ಗೆ ಸುಮಾರು ಹೆಣ್ಮಕ್ಳಿಗೆ ಹೆಲ್ಪ್ ಆಗೇ ಆಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ನನಗೆ ನೀವೇನಾದರೂ ಹೇಳಿದರೆ ಕಾಮೆಂಟ್ ಮಾಡಿದರೆ ನಾನು ಖಂಡಿತವಾಗಿ ನಿಮ್ಗೆ ಸಪೋರ್ಟ್ ಮಾಡಿರ್ತೀನಿ. ಸೊ ನೀವು ಕೂಡ ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ನೋಡಿ ಸೆಲ್ಫ್ ಮೋಟಿವೇಶನ್ ಕೂಡ ಮಾಡ್ಕೊಳ್ಳಿ. ಓಕೆ, ಯಾವತ್ತೂ ಏನೋ ಸೋತೋದೆ ಅಂತ ಇದು ಮಾಡೋಕ್ಕೆ ಹೋಗಬೇಡಿ. ಸೊ ಪ್ರತಿ ಬಾರಿನೂ ಏನೂ ಆಗಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ನೀವು ಸ್ಟಾರ್ಟ್ ಮಾಡಿ ಕೆಲಸವನ್ನು ದೇವ್ರ ಹೆಸರು ಹೇಳಿ. ಓಕೆನಾ. ಸೊ ಇದು ನೋಡಿ ಈ ರೀತಿ ನಾನು ಹೊಲಿದು ಸೈಡಲ್ಲಿ ಇಡ್ತಾ ಹೋಗ್ತಾ ಇರ್ತೀನಿ. ಸೊ ಇದೇ ರೀತಿಯೇ ನೀವು ಕೂಡ ಇಡ್ತಾ ಹೋಗಬೇಕು. ನಂತರ ಇದನ್ನು ನೀವು ಜಸ್ಟ್ ಫೋಲ್ಡ್ ಮಾಡ್ತಾ ಹೋಗಬೇಕಾಗುತ್ತೆ ಅಷ್ಟೇ. ಮುಗೀತು, ಪ್ರಾಡಕ್ಟು ರೆಡಿ ಆಯಿತು. ನಂತರ ಕ್ಲಿಪ್ ಅಟ್ಯಾಚ್ ಮಾಡಿದರೆ ಈ ಒಂದು ಪ್ರಾಡಕ್ಟು ರೆಡಿ ಆಗುತ್ತೆ. ಸೊ ಇದೇ ರೀತಿಯೇ ನಾನು ಮಾಡ್ತೀನಿ ಡೈಲಿ. ಯಾವಾಗಾದ್ರೂ ನಾನು ಫ್ರೀ ಟೈಮ್ ಇರುವಾಗ ಸೊ ಇದನ್ನು ನಾನು ಸ್ಟಿಚ್ ಮಾಡಿ ಡಿಫ್ರೆಂಟ್ ಸ್ಟೈಲ್ ನೋಡ್ತೀನಿ. ಸಪೋಸ್ ನನಗೆ ಓಕೆ ಅನಿಸಿದರೆ ಫೈನಲ್ ಮಾಡಿಬಿಟ್ಟು ಅದನ್ನೇನು ಮಾಡ್ತೀವಿ ನಾವು ಗ್ರೂಪ್ಗೆಲ್ಲ ಶೇರ್ ಮಾಡಿ, ನಂತರ ಯಾರು ಹೆಣ್ಮಕ್ಳು ಮನೆಯಿಂದ ಸ್ವಲ್ಪ ಇಲ್ಲಿ ಆಚೆ ಈಚೆ ಹೆಣ್ಮಕ್ಳಿದ್ದಾರೆ ಅವರು ಕೂಡ ತೊಗೊಂಡು ಹೋಗ್ತಾರೆ, ಮಾಡ್ತಾರೆ, ಕೊಡ್ತಾರೆ. ಸೊ ಅದೇ ರೀತಿ ನೀವು ಕೂಡ ಮಾಡ್ಬೋದು ಹೆಚ್ಚಿನ ಆರ್ಡರ್ಸ್ ಬಂದಾಗ. ಓಕೆ, ಸೊ ಯಾರ್ಯಾರು ಪ್ಯಾಕಿಂಗ್ ಜಾಬ್ ಬೇಕಂತ ಹೇಳ್ತಾ ಇದ್ರಿ, ಪ್ಯಾಕಿಂಗ್ ಜಾಬ್ ಅವ್ರಿಗೆ ನಾನು ಮೊದಲೇ ಹೇಳಿದ್ದೀನಿ, ನೀವು ಬೇಕು ಅಂದರೆ ನಿಮ್ಮ ಪ್ರಾಡಕ್ಟನ್ನು ನೀವು ನಮ್ಮ ಕಡೆಯಿಂದ ಕೂಡ ಮಾಡಿಸ್ಕೋಬೋದು. ನಮ್ಮ ಕಡೆಯಿಂದ ತುಂಬ ಹೋಲ್ಸೇಲ್ ಪ್ರೈಸಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಸ್ವಲ್ಪ ಹೆಚ್ಚಿನ ರೇಟಿಗೆ ನೀವು ಇದನ್ನು ಮಾರ್ಬೋದು. ಓಕೆ, ಸೊ ನೀವೇನು ಮಾಡಬೇಕು, ಕೇವಲ ಪ್ಯಾಕಿಂಗ್ ಮಾಡಬೇಕು. ಬಂದಿರುವಂಥ ಪ್ರಾಡಕ್ಟನ್ನು ಪ್ಯಾಕ್ ಮಾಡಿ ಜಸ್ಟ್ ಕಳಿಸ್ಬೇಕಾಗುತ್ತೆ ಎಲ್ಲೆಲ್ಲಿ ನಿಮಗೆ ಆರ್ಡರ್ಸ್ ಬಂದಿರುತ್ತೆ. ಆ ರೀತಿ ನಾವು ಮಾಡ್ತೀವಿ ಅಂತಂದರೆ ಪ್ರಾಡಕ್ಟ್ ನಾವೇ ಕೊಡ್ತೀವಿ. ಸೊ ಆ ರೀತಿ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಸೊ ಅದಕ್ಕೆ ಹೇಗೆ ಮಾಡಬೇಕು ಅಂದರೆ ನೀವು ಮೊದಲು ಸ್ವಲ್ಪ ಅದರಂದರೆ 1 ಪೀಸು 2 ಪೀಸು ತರಿಸಿ ನಂತರ ಅದನ್ನ ಅಡ್ವರ್ಟೈಸ್ ಮಾಡ್ಕೊಳ್ಳಿ. ನಂತರ ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರು ಆರ್ಡರ್ ಕೊಡ್ತಾ ಇದ್ದಾರೆ, ನಂತರ ನಮ್ಮ ಕಡೆಯಿಂದ ನೀವು ತೊಗೊಂಡು ಹೋಗಿ. ಒಮ್ಮೆ ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾವುದೇ ರೀತಿ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಡಿ. ಓಕೆನಾ. ಸೊ ಆ ರೀತಿ ಕೂಡ ನೀವು ಮಾಡ್ಬೋದು ಅಂತ ನಾನು ಆಪ್ಷನ್ಗಳನ್ನ ಇಟ್ಟಿದ್ದೀನಿ. ಸುಮಾರು ಜನ ಬಟ್ ಆದರೆ ಆ ವಿಡಿಯೋ ಕಂಪ್ಲೀಟ್ ನೋಡಿಲ್ಲ ಅಂತ ಅನ್ಕೋತೀನಿ. ಹಾಗೆಯೇ ನಮಗೆ ಜಾಬ್ ಬೇಕು ಅಂತ ಹೇಳ್ತಾ ಇದ್ರಿ, ಬಟ್ ಆದರೆ ಕಂಪ್ಲೀಟ್ ವಿಡಿಯೋ ನೋಡಿ ಏನು ಹೇಳಿದ್ದೀನಿ ಆ್ಯಕ್ಚುಲಿ ಅದರಲ್ಲಿ ಅಂತ. ಓಕೆ, ಸೊ ನೀವು ರೆಡಿ ಇದ್ದೀರಿ, ಸೀರಿಯಸ್ ಇದ್ದೀರಿ ಅಂತಂದರೆ ಸೊ ನೀವು ಪ್ಯಾಕಿಂಗ್ಗೋಸ್ಕರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಇವಾಗ ಪ್ರಾಡಕ್ಟ್ಗಳು ಕಳಿಸ್ಕೊಡಿ, ನಾವು ಪ್ಯಾಕಿಂಗ್ ಮಾಡ್ತೀವಿ, ನಂತರ ನಮಗೆ ಬಂದಿರೋಂಥ ಆರ್ಡ್ರ್ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ. ಸೊ ನೀವು ಆರ್ಡ್ರ್ಗಳನ್ನ ಕೂಡ ನೀವೇ ತರ್ತೀರ. ಹೇಗೆ, ಇದು ಒಂದು ಆನ್ಲೈನ್ ಸೋಷಿಯಲ್ ಮೀಡಿಯಾದಿಂದನೇ. ಸೊ ಅಥವಾ ಅಕ್ಕಪಕ್ಕದಲ್ಲಿ ಯಾರಿಗಾದ್ರೂ ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದರೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅದ್ರ ಪ್ರಕಾರ ನೀವಿಲ್ಲಿ ನಮ್ಮ ಕಡೆಯಿಂದ ಪ್ರಾಡಕ್ಟ್ನ ತೊಗೊಂಡು ಅವ್ರಿಗೆ ಕೊಡ್ಬೋದು. ಓಕೆ, ಸೊ ಇದಕ್ಕಿಂತ ಮುಂಚೆ ಇನ್ನೂ ಸುಮಾರು ಥರದ ಬಿಸ್ನೆಸ್ ಐಡಿಯಾಸ್ ಟಿಪ್ಸ್ಗಳನ್ನ ಆಲ್ರೆಡಿ ಸುಮಾರು ವೀಡಿಯೋಸ್ ನಾನು ಮಾಡಿಬಿಟ್ಟಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಹೌ ಐ ಸ್ಟಾರ್ಟೆಡ್ ಮೈ ಬಿಸ್ನೆಸ್ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟನ್ನು ಒಂದು ಸಾರಿ ನೀವು ಚೆಕ್ ಮಾಡಿ. ಅದರಲ್ಲಿ ನಿಮಗೆಲ್ಲ ಒಂದು ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ, ಪ್ರತಿಯೊಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಇನ್ಮೇಲಿಂದ ನಾನು ನಿಮಗೆ ಪ್ರಾಡಕ್ಟ್ಗಳನ್ನ ಮಾಡೋದನ್ನು ತೋರಿಸ್ತೀನಿ. ಸೊ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ, ಇದರಿಂದ ನನಗೂ ಕೂಡ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಇವಾಗ ನಾನು ನಿಮಗೆ ಈ ಒಂದೇ ಒಂದು ಪೀಸ್ ನಾವು ಮಾಡಿದರೂ ಕೂಡ ಎಷ್ಟು ಕಾಸ್ಟ್ ಬೀಳ್ತಾ ಇದೆ, ಕಂಪ್ಲೀಟ್ ನಾವು ಇದರಲ್ಲಿ ಬಿಸ್ನೆಸ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಎಷ್ಟು ನನಗೆ ಲಾಭ ಬರ್ತಾ ಇದೆ, ಇದ್ರ ಬಗ್ಗೆ ಇವಾಗ ಕಂಪ್ಲೀಟ್ ಮಾಹಿತಿ ತಿಳಿಸ್ತೀನಿ. ಇಲ್ಲಿ ನೋಡ್ತಾ ಇದ್ರಲ್ವ ಈ ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ. ಈ ಫ್ಯಾಬ್ರಿಕ್ ಬೇಕಂದರೆ ನೀವು ಟ್ರೈ ಮಾಡ್ಬೋದು, ಇದ್ರ ಡಿಮ್ಯಾಂಡ್ ಇದೆ. ಸೊ
ಸೊ ಸೇಮ್ ಇದೇ ಫ್ಯಾಬ್ರಿಕ್ ನಿಮ್ಮ ಊರಲ್ಲಿ ಸಿಗುತ್ತೆ ಅಂದರೆ ನೀವು ತೊಗೊಳ್ಳಿ, ಇಲ್ಲಾಂದರೆ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಗೂಗಲಲ್ಲಿ ಸರ್ಚ್ ಮಾಡಿದರೆ ಫ್ಯಾಬ್ರಿಕ್ದೇ ಹೋಲ್ಸೇಲರ್ ಇರ್ತಾರೆ, ಸೊ ಅವ್ರ ಹತ್ರ ನೀವು ಈ ಒಂದು ಪ್ರಾಡಕ್ಟ್ನ ತೊಗೋಬೋದು. ಸೊ ಇವಾಗ ನಮಗೆ ಎಷ್ಟು ಲಾಭ ಆಗ್ತಾ ಇದೆ, ಎಷ್ಟು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ನಾನು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ತೋರಿಸ್ತೀನಿ. ಇದನ್ನು ಮೊದಲು ಕರೆಕ್ಟಾಗಿ ತಿಳ್ಕೊಳ್ಳಿ. ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ಲಾಭ ಇದೆ ಅಂತ ಹೇಳಕ್ಕೆ. ಸೊ ಇಲ್ಲಿ ನಾನು ನಿಮಗೆ ಎಷ್ಟು ಕಾಸ್ಟ್ ಬೀಳುತ್ತೆ ಆ್ಯಕ್ಚುಲಿ ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ನನಗೆ, ಸೊ ಅದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಟೋಟಲ್ ಬಟ್ಟೆ ಬಗ್ಗೆ ನಾನು ಆಲ್ರೆಡಿ ಸುಮಾರು ವೀಡಿಯೋಸ್ಗಳಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಬಟ್ಟೆ ಬೆಲೆ ಎಷ್ಟಿದೆ ಅಂತ ಹೇಳಿ. ಸೊ ಇಲ್ಲಿ 1 ಮೀಟರ್ ಬಟ್ಟೆನೇ ಪ್ರಕಾರ ನಾವು ಇವಾಗ ಲೆಕ್ಕ ಮಾಡೋಣ ಎಷ್ಟು ಬೀಳುತ್ತೆ ಅಂತ ಹೇಳಿ. 1 ಮೀಟರ್ ನನಗೆ ಬಟ್ಟೆ ಬೀಳೋದು 60 ರುಪೀಸು, ಅದು 50 ರೂಪಾಯಿ ಕೂಡ ಬೀಳುತ್ತೆ, ಬಟ್ ಆದರೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಎಷ್ಟು ಅಂದರೆ ಕೆಲವೊಂದು ಟೈಮ್ ಹೇಗಿರುತ್ತೆ ಅಂದರೆ ಫ್ಯಾಬ್ರಿಕ್ಕು ತುಂಬಾ ಜಾಸ್ತಿ ಇರುತ್ತೆ, ಅವ್ರು ಕಟ್ ಮಾಡೋ ಹಾಗಿರೋದಿಲ್ಲ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ 50 ರುಪೀಸ್ ಅಂತ ಹೇಳಿ ಎಲ್ಲ ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ಬಟ್ ಕೆಲವೊಂದು ಟೈಮು ರೇರ್ ಆಫ್ ದಿ ರೇರು ಏನಾದರೂ ಫ್ಯಾಬ್ರಿಕ್ ಆ ರೀತಿ ಇಲ್ಲ ಅಂದರೆ ಅವ್ರು ಏನು ಮಾಡ್ತಾರೆ 60 ರುಪೀಸ್ಗಾದರೂ ಕೊಡ್ತಾರೆ. ಓಕೆ, ಸೊ ಇವೆರಡು ರೇಟಲ್ಲಿ ಒಂದು ಸಿಗುತ್ತೆ. 1 ಮೀಟರ್ ನನಗಿದು ಸಿಗ್ತಾ ಇರುವಂಥದ್ದು 60 ರೂಪಾಯಿ ಅಂತ ಇಟ್ಕೊಳ್ಳೋಣ, 1 ಮೀಟರ್ ಅಂತ. ಓಕೆ, ಸೊ ಇಲ್ಲಿ 1 ಮೀಟರ್ ಅಂತ ಆಯಿತು. ಸೊ ಅದೇ ರೀತಿ ಇವಾಗ 1 ಮೀಟರಲ್ಲಿ ಎಷ್ಟಾಗುತ್ತೆ ಈ ರೀತಿ ಒಂದು ಹೇರ್ ಸ್ಕ್ರಂಚೀಸ್ಗಳು ಅಂತ ಇವಾಗ ನಾರ್ಮಲಿ ನಮಗೆ ಬರುವಂಥ ಕ್ವಶನ್ ಇದೆ ಆ್ಯಕ್ಚುಲಿ. ಸೊ ಈ ರೀತಿ ಏನು ಹೇರ್ ಸ್ಕ್ರಂಚಿ ಇರುತ್ತಲ್ವ, ನಾನು ಏನು ಮಾಡ್ತಾ ಇದ್ದೀನಿ, ಸೊ ಇದು 1 ಮೀಟರಲ್ಲಿ ಕನಿಷ್ಠ ಪಕ್ಷ 16ರಿಂದ 18 ಪೀಸ್ ಆಗುತ್ತೆ. ಓಕೆ, ಸೊ 16ರಿಂದ 18 ಪೀಸ್ ಇಲ್ಲಿ ನನಗೆ ಆಗ್ತಾ ಇರುವಂಥದ್ದು. ಆ್ಯಂಡ್ ಇಲ್ಲಿ ಕ್ಲಿಪ್ ಬಗ್ಗೆ, ಇದಕ್ಕೆ ಕ್ಲಿಪ್ ಏನು ಹಾಕ್ತೀವಿ, ಸೊ ಅದು ನಮಗೆ 1 ರುಪೀಸ್ಗೆ ಬೀಳುತ್ತೆ. 1 ರುಪೀಸಿಂದ 2 ರುಪೀಸ್ ಮಧ್ಯದಲ್ಲಿ ಬೀಳುತ್ತೆ. ಸೊ 2 ರುಪೀಸ್ ಅಂತ ಹಾಕ್ತೀನಿ. ಓಕೆ, ಇದಕ್ಕಿಂತ ಜಾಸ್ತಿ ಬೀಳೋದಿಲ್ಲ. ಇದು ಹೋಲ್ಸೇಲ್ ತೊಗೊಂಡ್ರೆ ಈ ರೇಟೇ ಸಿಗೋದು, ಇಲ್ಲಾಂದರೆ ಸ್ವಲ್ಪ ಕಾಸ್ಟ್ಲಿ ಸಿಗ್ಬೋದು. ಓಕೆ, ಆ್ಯಂಡ್ ಈ ಕ್ಲಿಪ್ ಬಗ್ಗೆ ನಾನು ಲಿಂಕ್ ನಿಮ್ಗೆ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸರಿ ಚೆಕ್ ಮಾಡಿ. ಮತ್ತು ಇಲ್ಲಿ ಹೊಲಿಯೋ ಪೀಸು ಎಷ್ಟು ಹೇಗೆ ಹೊಲಿತೀವಿ ಅಂತ ಹೇಳಿ ಟೈಮಿಂಗ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಹೇಳಿ. ಒಂದು ಮಿನಿಮಮ್ ಅಂತಂದರೆ ಒಂದು 2ರಿಂದ 3 ನಿಮಿಷ ಆಗುತ್ತೆ. ಓಕೆ, 2ರಿಂದ 3 ನಿಮಿಷದಲ್ಲಿ ನೀವು ಈ ಪ್ರಾಡಕ್ಟ್ನ ರೆಡಿ ಮಾಡ್ತೀರಿ. ಮತ್ತು ಪ್ಯಾಕಿಂಗ್ ಬರೋದು ಮೇನು, ಪ್ಯಾಕಿಂಗ್ ಮೆಟೀರಿಯಲ್ಗೆ ನಮಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ಈ ರೀತಿ ಏನು ಹೇರ್ ಸ್ಕ್ರಂಚೀಸ್ಗಳು ನಾವೇನು ಮಾಡ್ತಾ ಇದ್ದೀವಲ್ವ, ಇವು ಸಿಂಪ್ಲಿ ಏನಾಗುತ್ತೆ ಅಂತಂದರೆ ಪ್ಲಾಸ್ಟಿಕ್ಕಲ್ಲಿ ಅಥವಾ ಚಿಕ್ಕ ಚಿಕ್ಕ ಜಾಸ್ತಿ ಇದ್ದರೆ ಕಾರ್ಬೋರ್ಡ್ ಯೂಸ್ ಮಾಡಬೇಕಾಗುತ್ತೆ. ಕಾರ್ಬೋರ್ಡ್ ಕೂಡ ನಿಮಗೆ ತುಂಬ ಚೀಪಲ್ಲಿ ಸಿಗುತ್ತೆ, 2 ರುಪೀಸ್ಗೆ ಒಂದು ಬಾಕ್ಸು ಅಥವಾ 1 ರುಪೀಸ್ಗೂ ಸಿಗುತ್ತೆ. ಚಿಕ್ಕ ಚಿಕ್ಕ ಬಾಕ್ಸ್ಕೊಂಡು ತೊಗೋಬೇಕಾಗುತ್ತೆ ಈ ರೀತಿ ಒಂದು ಹೇರ್ ಸ್ಕ್ರಂಚೀಸ್ಗೋಸ್ಕರ. ಸೊ ತುಂಬ ದೊಡ್ಡದೇನು ಬೇಕಾಗಲ್ಲ, ಬಟ್ ಚಿಕ್ಕ ಚಿಕ್ಕ ಒಂದೊಂದು ಪೀಸ್ ನೀವೇನಾದರೂ ಯಾರಿಗಾದ್ರೂ ಕೊಡ್ತಾ ಇದ್ದೀರಿ, ಕಳಿಸ್ತಾ ಇದ್ದೀರಿ ಅಂತಂದರೆ ಸಿಂಪ್ಲಿ ನೀವೇನು ಮಾಡೋದು, ಅಮೆಝಾನ್ ಥರ ಮತ್ತು ಮೀಶೋ ಥರ ಏನಿರುತ್ತಲ್ವ ಕವರಿಂಗ್ ಬಾಕ್ಸ್ ಇರುತ್ತೆ ಅಥವಾ ಇದನ್ನ ಇರುತ್ತೆ, ಪ್ಲಾಸ್ಟಿಕ್ ಒಂದು ಕವರ್ ಇರುತ್ತೆ, ಅದನ್ನು ಯೂಸ್ ಮಾಡಿದ್ರು ಕೂಡ ಬರುತ್ತೆ. ನೆಕ್ಸ್ಟ್ ಯಾವಾಗಾದ್ರೂ ನಾನು ಪ್ಯಾಕ್ ಮಾಡುವಾಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಪ್ಯಾಕಿಂಗ್ ಮೆಟೀರಿಯಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕಾಸ್ಟ್ ಬೀಳ್ಬೋದು ಅಂದರೆ, ಸೊ ಇಲ್ಲಿ ನನಗೆ ಸೊ ಮಿನಿಮಮ್ ಅಂದರೆ ಒಂದು ಪ್ಯಾಕಿಂಗ್ ಎಲ್ಲ ಕಾಸ್ಟ್ ಹಿಡ್ಕೊಂಡ್ರು ಕೂಡ ಒಂದು 5 ರುಪೀಸ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನಮ್ಮದು ಇಷ್ಟು ಮೇನ್ ಇರುವಂಥದ್ದು. ಓಕೆ, ಸೊ ಇದಾದ ನಂತರ ಇವಾಗ ನಾನಿಲ್ಲಿ ಸೇಲ್ ಬಗ್ಗೆ ಮಾತಾಡಿದರೆ ಸೇಲ್ ಹೇಗಾಗುತ್ತೆ ಅಂತ, ಸೇಲ್ ಒಂದು ಎಲ್ಲ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಹೇಗೆ ಸೇಲ್ ಮಾಡ್ಬೇಕಂತ ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಇಲ್ಲಾಂದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆನ್ಲೈನ್ ಹೇಗೆ ಸೇಲ್ ಮಾಡೋದು ಅಂತ ಹೇಳಿದ್ದೀನಿ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ. ಸೊ ಇಲ್ಲಿ ಹೇಗೆ ಮಾಡ್ತೀವಿ ಅಂತಂದರೆ ಒಂದು ಪ್ರಾಡಕ್ಟು ನಮ್ಮದು ಎಷ್ಟಕ್ಕೆ ಸೇಲ್ ಆಗುತ್ತೆ ಇಲ್ಲಿ 79 ರೂಪಾಯಿಂದ ಹಿಡಿದ್ಬಿಟ್ಟು. ಓಕೆ, ಸೊ 70 ರೂಪಾಯಿಗೂ ಕೊಟ್ಟಿರ್ತೀವಿ, ಡಿಪೆಂಡ್ ಆಗುತ್ತೆ, ಜಾಸ್ತಿ ಹೋಲ್ಸೇಲ್ ತೊಗೊಂಡ್ರೆ 79 ರೂಪಾಯಿಂದ ನೀವಿಲ್ಲಿ 149 ರುಪೀಸ್ವರೆಗೂ ಮಾರಬಹುದು. ಓಕೆ, ಸೊ ಇಲ್ಲಿ ಇದು ಮಿನಿಮಮ್, ಇಲ್ಲಿ ಮೇನ್ ಅಂತಂದರೆ ಇಲ್ಲಿ 1 ಪೀಸು ನಾವು ಮಾರ್ತೀವಿ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ನಾವು ಎಷ್ಟು ಪೀಸ್ ಮಾರ್ತೀವಿ, ಇಲ್ಲಿ 3 ಪೀಸನ್ನು ಮಾರ್ತೀವಿ. ಓಕೆ, ಸೊ ಇದು ಡಿಪೆಂಡ್ ಆಗುತ್ತೆ. ಸೊ ನಾರ್ಮಲಿ ನಾನಿವಾಗ 149 ಅಂತಲೇ ಇಟ್ಕೊಳ್ಳೋಣ, 149. ಸೊ ಇಲ್ಲಿ ನಾನು ಎಷ್ಟು ಮಾರ್ತಾಯಿದ್ದೀನಿ, 3 ಪೀಸ್ ಮಾರ್ತಾಯಿದ್ದೀನಿ. ಸೊ 3 ಪೀಸ್ ಮಾರಿದರೆ ನನಗೆ ಎಷ್ಟು ಬೀಳುತ್ತೆ ಅಂತ ಇವಾಗಂದ್ರೆ ಇಲ್ಲಿ ಟೋಟಲ್ ಎಷ್ಟಾಗುತ್ತೆ ಅಂತ ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ, ಪ್ಲಸ್ ಇಲ್ಲಿ ನಮ್ದು ಎಷ್ಟು ಬೀಳುತ್ತೆ ಅಂತ. ಸೊ ಇಲ್ಲಿ 149 ಅಂತ ಹೇಳಿದ್ದೀನಲ್ವ, 149 ರುಪೀಸ್ಗೆ 3 ಪೀಸಸ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ಸೊ ಈ ರೀತಿ 149 ನಮಗೇನಿರುತ್ತೆ, ಸೊ ಇದು ನಮಗೆ ನಾರ್ಮಲಿ ಇವಾಗ ಏನಂತಂದರೆ ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕಾಗುತ್ತೆ ಎಷ್ಟು ಬೀಳುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾವು 149 ರುಪೀಸ್ಗೆ ಇನ್ ಕೇಸ್ ನಾವೇನಾದರೂ ಮಾರ್ತಾ ಇದ್ದೀವಿ ಅಂತಂದರೆ ಡೈಲಿ ನಿಮಗೆ ಏನಿಲ್ಲ ಅಂತಂದರೆ ಒಂದು ಇವಾಗ 149 ರುಪೀಸ್ಗೆ ನನಗೆ ಡೈಲಿ ಎಷ್ಟು ಬೀಳ್ಬೋದು ಅಂದರೆ ಒಂದು ಮಿನಿಮಮ್ ಇವಾಗ ಬರುವಂಥ ಏನು ನಮಗೆ ಆರ್ಡರ್ಸ್ಗಳಿದೆ ಒಂದು 10ರಿಂದ 12 ಪೀಸ್ಗೆ ಬರ್ತಾ ಇರುವಂಥದ್ದು, ನಾರ್ಮಲಿ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಎಷ್ಟಾಗುತ್ತೆ ಅಂತ. ಓಕೆ, ಸೊ ಇಲ್ಲಿ ಎಷ್ಟಾಗ್ಬೋದು, ಸೊ ಇಲ್ಲಿ ನಾರ್ಮಲಿ ನಾವೇನು ಮಾಡೋಣ ಅಂದರೆ 149. ಓಕೆ, 149
ಸೊ ಇದನ್ನು ಇಂಟು ಮಾಡೋಣ. 149 ಇಂಟು ನಾವಿಲ್ಲಿ 12 ಪೀಸನ್ನು ನಾವಿಲ್ಲಿ ಇದನ್ನು ಮಾಡಿದರೆ ಡೈಲಿ ಇಲ್ಲಿ ನಮ್ಮದು 1788 ರೂಪಾಯಿ ಆಗ್ತಾಯಿದೆ. ಸೊ ಇದು ಡೈಲಿ ಆಗ್ತಾ ಇರುವಂಥದ್ದು. ಅಂದರೆ ತಿಂಗಳಿಗೆ ಹೇಳಿದರೆ ಒಂದು 30ರಿಂದ 35 ಸಾವಿರದವರೆಗೂ ಈಸಿಲಿ ನೀವು ಇದನ್ನು ಹಣವನ್ನು ಸಂಪಾದನೆ ಮಾಡ್ತೀರಾ. ಓಕೆನಾ. ಸೊ ಇಲ್ಲಿ ಮತ್ತೊಂದು ಇದ್ರ ಕಾಸ್ಟ್ ಎಷ್ಟಾಯಿತು ಅಂತ ನಾವು ಹಾಕಿರುವಂಥ ದುಡ್ಡು. ಸೊ ಇಲ್ಲಿ ನಾರ್ಮಲಿ ನಾನು ಇವಾಗ ಇದನ್ನು ನೋಡಿದರೆ 60 ರೂಪಾಯಿ ಇದೆ. ಇದು ಫಸ್ಟಿಗೆ 1 ಮೀಟ್ರ್ ತೊಗೊಳ್ಳೋಣ. ಆ್ಯಂಡ್ ಇಲ್ಲಿ ಪ್ಲಸ್ಸು ನಾವಿಲ್ಲಿ 2 ರೂಪಾಯಿ ಆ್ಯಂಡ್ ಇದು ಪ್ಲಸ್ಸು ಒಂದು 5 ರೂಪಾಯಿ ಕ್ಲಿಪ್ತು. ಓಕೆ, ಟೋಟಲ್ ಕಾಸ್ಟ್ ಎಷ್ಟು ಬಿತ್ತು? 67 ರೂಪಾಯಿ ಬಿತ್ತಿದು. 67 ರೂಪಾಯಿ. ನೀವೇ ಲೆಕ್ಕ ಮಾಡಿ. ಕೇವಲ ಇಲ್ಲಿ 67 ರೂಪಾಯಿ, ಇಲ್ಲಿನ ಸಹ ತೋರಿಸ್ತಾ ಇದೆ ನೋಡಿ, 67 ರೂಪಾಯಿ ಕಾಸ್ಟಲ್ಲಿ ನಾನು ಸುಮಾರು ಪೀಸ್ಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಬಟ್ ಆದರೆ ಸೊ ಇಲ್ಲಿ ನಾರ್ಮಲಿಗೆ 67 ರೂಪಾಯಿಂದ ನಾನಿವಾಗ 3 ಪೀಸಿಗೆ ಎಷ್ಟಕ್ಕೆ ಮಾರ್ತಾಯಿದ್ದೀವಿ? 149. ಓಕೆ, 149ಗೆ ನಾವು ಮಾರ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ 149ಗೆ ಎಷ್ಟು ಬಿತ್ತು? 1788 ರೂಪಾಯಿ. ಸೊ ಎಷ್ಟೊಂದು ಪೀಸ್ಗಳಿದೆ ಇವಾಗ ನಮ್ಮ ಹತ್ರ. ಆಲ್ರೆಡಿ ನಾನು ಹೇಳಿದ್ದೀನಿ 1 ಮೀಟರಲ್ಲಿ 16ರಿಂದ 18 ಪೀಸ್ ರೆಡಿ ಆಗುತ್ತೆ. ಸೊ ಇದನ್ನು ನೀವು ಆನ್ಲೈನಲ್ಲಿ ಅಂತ ಬಂದಾಗ ಸೇಲ್ ಮಾಡಿದಾಗ ಏನಿಲ್ಲ ಅಂದರೆ 70 ರೂಪಾಯಿ ಕೂಡ ನೀವು ಇಲ್ಲಿ ಸೇಲ್ ಮಾಡಿದರೆ ಎಷ್ಟಾಗ್ಬೋದು ಅಂತ. ನಾರ್ಮಲಿ ಇವಾಗ ನಾನಿಲ್ಲಿ 70 ರೂಪಾಯಿಗೆ ನಾನು ಡೈಲಿ ಒಂದು 10 ಪೀಸ್ ಮಾರಿದ್ರು ಕೂಡ ಸೊ ನನಗೆ 700 ರೂಪಾಯಿ ಬರ್ತಾ ಇದೆ ಸ್ನೇಹಿತರೆ. ಓಕೆ, ಸೇಲ್ ನೋಡ್ತಾ ಇದ್ರೆ 700 ರೂಪಾಯಿ ಆಗುತ್ತೆ 70 ರೂಪಾಯಿ ಮಾರಿದ್ರು ಕೂಡ. ಸೊ 700 ರೂಪಾಯಿ ಡೈಲಿ ಯಾರು ಕೊಡ್ತಾರೆ? ಸೊ ಈ ರೀತಿ ಕೂಡ ನೀವು ಕೆಲಸವನ್ನು ಮಾಡ್ಬೋದು. ನನ್ನ ಹತ್ರ ಕೆಲಸ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಟೈಲರಿಂಗ್ ಅಷ್ಟಿಷ್ಟು ಬರುತ್ತೆ ಅಂದರೆ ಅದರಿಂದ ಹೇಗೆ ದುಡ್ಡು ತೆಗಿಯೋದು ಅದು ಮುಖ್ಯ ಆಗುತ್ತೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಒಂದು ಐಡಿಯಾ ನೋಡೋದಕ್ಕೆ ಇಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಈ ಒಂದು ಪೇಜ್ ನೋಡಿದರೆ ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಇನ್ಮೇಲಿಂದ ನಾನು 2 ದಿನಕ್ಕೊಮ್ಮೆ ಒಂದೊಂದು ವೀಡಿಯೋ ಹಾಕ್ತಾ ಹೋಗ್ತೀನಿ. ಆ್ಯಕ್ಚುಲಿ ನಮ್ಮ ಕೆಲಸ ಹೇಗೆ ನಡೆಯುತ್ತೆ ಮತ್ತು ಟ್ರೆಂಡಿಂಗ್ ಪ್ರಾಡಕ್ಟ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ನೋಡಿದ್ರಲ್ವಾ, ತುಂಬಾ ಸೊ ಈ ರೀತಿಯೇ ನೀವು ಕೂಡ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಬೋದು. ಸೊ ನಾನು ಕೂಡ ಇದೇ ರೀತಿ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿರೋದು ನಿಮಗೋಸ್ಕರನೇ ಮಾಡಿರುವಂಥದ್ದು ನಾನು. ಸೊ ನಿಮಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ, ಸ್ಟಿಚಿಂಗ್ ಬರೋರಿಗೆಲ್ಲ ಸ್ವಲ್ಪ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಮಾಡಲಿ ಅಂತ ಇದನ್ನು ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಹೀಗಾಗಿ ನಾನು ಹೇಳ್ತಾ ಇರುವಂಥದ್ದು, ಸೊ ಮನೆಯಿಂದ ಕೂತ್ಕೊಂಡು ಖಾಲಿ ಕೊಡೋಕ್ಕಿಂತ ಈ ರೀತಿ ಕೆಲಸವನ್ನು ಕೂಡ ನೀವು ಮಾಡ್ಬೋದು. ಇದಕ್ಕೆ ಸಂಪಟ್ಟಂತೆ ಏನೇ ನಿಮಗೆ ಡೌಟ್ ಇದೆ ನೀವು ನನಗೆ ಕಾಮೆಂಟಲ್ಲಿ ಕೇಳಿ. ಆ್ಯಂಡ್ ಇನ್ಮೇಲಿಂದ ನಾನು 2 ದಿನಕ್ಕೆ 3 ದಿನಕ್ಕೆ ಒಂದೊಂದು ವೀಡಿಯೋ ಹಾಕ್ತೀನಿ, ಆ್ಯಕ್ಚುಲಿ ಏನು ಕೆಲಸ ನಡೀತಾ ಇದೆ ಅಂತ ಹೇಳಿ ಕೂಡ. ಆ್ಯಂಡ್ ಪ್ಲಸ್ ಟ್ರೆಂಡಿಂಗ್ ಪ್ರಾಡಕ್ಟ್ಗಳನ್ನು ಕೂಡ ನಾನು ವೀಡಿಯೋ ಮಾಡ್ತಾ ಇರ್ತೀನಿ. ಆ ವೀಡಿಯೋಸ್ಗಳನ್ನ ತಪ್ಪದೇ ನೋಡಿ. ಆ್ಯಂಡ್ ಹಳೆ ವೀಡಿಯೋಸ್ಗಳನ್ನೆಲ್ಲ ನೋಡಿ. ಎಲ್ಲ ಪ್ರಾಡಕ್ಟ್ಗಳು ಮಾಡಿ ತೋರಿಸ್ತಿದ್ದೀನಿ ನಾನು. ಯಾವ್ಯಾವ ಪ್ರಾಡಕ್ಟ್ಗಳು ಸೇಲ್ ಆಗುತ್ತೆ, ಯಾವ್ಯಾವ ಪ್ರಾಡಕ್ಟ್ಗಳು ಸೇಲ್ ಆಗೋದಿಲ್ಲ ಅನ್ನೋದನ್ನು ಕೂಡ ಎಲ್ಲ ಕ್ಲಿಯರಾಗಿ ಹೇಳಿದ್ದೀನಿ ಅದರಲ್ಲಿ. ಸೊ ರೆಗ್ಯುಲರ್ ವೀಡಿಯೋಸ್ ನೋಡ್ತಾ ಹೋದರೆ ಮಾತ್ರ ನೀವು ಸೀರಿಯಸ್ ಇದ್ದೀರಿ, ಮನೆಯಿಂದನೇ ಕೆಲಸ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಬೇಕು, ಏನಾದರೂ ಕೆಲಸ ಮಾಡ್ತೀವಿ ಅಂತ ಅನ್ನೋರಿಗೆ ಸೊ ದಿಸ್ ಈಸ್ ದಿ ಬೆಸ್ಟ್ ಆಪ್ಷನ್ ಇದು ಕೂಡ. ಸೊ ಇದನ್ನು ಬೇಕಂದರೆ ನೀವು ಮಾಡ್ಬೋದು. ಓಕೆನಾ. ಐ ಹೋಪ್ ಇದು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ. ಯಾರಾದರೂ ಹೆಣ್ಮಕ್ಳಿದ್ದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ, ಅವ್ರವ್ರಿಗೆ ಈ ಒಂದು ವೀಡಿಯೋ ತಲುಪೋ ಹಾಗೆ ಮಾಡಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.